ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸರ್ ನಮಸ್ತೆ ಸರ್. ನಾನು ಸರ್ವಿಸ್ಗೆ ಕಾರ್ ಪಿಕಪ್ ಮಾಡಕ್ ಬಂದಿದ್ದೀನಿ. ಓಕೆ, ಬೇಗ ಡೆಲಿವರಿ ಮಾಡ್ತೀರಾ ಅಲ್ವಾ? ಹಾಂ ಮಾಡ್ತೀವಿ ಸರ್. ಎಷ್ಟು ಟೈಮ್ ಆಗ್ಬೋದು? ಒಂದು 2-3 ಗಂಟೆಲಿ ಆಗುತ್ತೆ ಸರ್. ಸಾಧ್ಯ ಆದರೆ ಇನ್ನೂ ಬೇಗ ಕೊಡೋದಕ್ಕೆ ಟ್ರೈ ಮಾಡಿ. ಯಾಕೆ ಅಂದರೆ ನಾನು ನನ್ನ ಮಗನ ಪಿಕಪ್ ಮಾಡೋದಕ್ಕೆ ಸ್ಕೂಲ್ ಹತ್ರ ಹೋಗಬೇಕು. ಓಕೆ ಸರ್. ಓಕೆ, ತಗೊಳ್ಳಿ, ಕೀ ತಗೊಳ್ಳಿ. ಅವ್ನು ಖಂಡಿತ ಹೇಳಿದ ಕೆಲಸ ಮಾಡ್ತಾನಾ? ಮಾಡ್ತಾನೆ ಮೇಡಮ್. ಅವನಿಂತ ಕೆಲಸ ಮಾಡೋದ್ರಲ್ಲಿ ಎತ್ತಿದ ಕೈ. ನನಗೇನೋ ನಂಬಿಕೆನೇ ಬರ್ತಿಲ್ಲ. ನೀವು ಟೆನ್ಷನ್ ಮಾಡ್ಕೋಬೇಡಿ ಮೇಡಮ್. ಟೆನ್ಷನ್ ಆಗದೆ ಇನ್ನೇನಾಗುತ್ತೆ? ಹಾಯಾಗಿ ಕುತ್ಕೊಂಡು ನಿಮ್ಗೆ ನೀತಿ ಕತೆ ಹೇಳ. ಎಷ್ಟು ಪ್ಲಾನ್ ಮಾಡ್ದೆ, ಇದೇನಾದ್ರೂ ಫೇಲ್ ಆದ್ರೆ? ಮೇಡಮ್, ಕಾರ್ ಬರ್ತಿದೆ. ಏನಾಯ್ತು? ಪ್ಲಾನ್ ಸಕ್ಸಸ್ ಮೇಡಮ್. ಎಲ್ಲಿ? ನಾನು ಕೇಳಿರೋ ಕೀ ತಗೊಳ್ಳಿ ಮೇಡಮ್. ಇದೇನಾ? ಹೌದು ಮೇಡಮ್, ಇದೇ ಅಖಿಲ್ ಅವರ ಕಾರ್ಗೆ ಸಂಬಂಧಪಟ್ಟ ಡೂಪ್ಲಿಕೇಟ್ ಕೀ. ಇದು ಒರಿಜಿನಲ್ ಕೀ ಮೇಡಮ್. ಇದನ್ನ ಡೂಪ್ಲಿಕೇಟ್ ಮಾಡಿಸೋಕೆ ತುಂಬಾ ಕಷ್ಟಪಟ್ಟೆ ಮೇಡಮ್. ನಿನ್ ಕಷ್ಟ ಕ್ಲಿಯರ್ ಆಗುತ್ತೆ. ತಗೋ. ಇದು ಸಾಕಾಗಲ್ಲ ಮೇಡಮ್. ಏನು? ನಿನಗೆ ಕೊಡ್ತೀನಿ ಅಂದಿದ್ಕಿಂತ ಜಾಸ್ತಿ ಕೊಟ್ನಲ್ಲ. ಕೊಟ್ರಿ ಮೇಡಮ್, ಆದ್ರೆ ಕೀ ಮಾಡೋನು ತುಂಬಾ ಪ್ರಾಬ್ಲಮ್ ಮಾಡ್ದ. ಡೂಪ್ಲಿಕೇಟ್ ಕೀ ಮಾಡಲ್ಲ ಅಂದ್ರೆ ಮಾಡಲ್ಲ ಅಂದ. ಮತ್ತೆ ಈ ಕೀನಿ ಹೇಗೆ ಮಾಡ್ದೋ? ಅವನ್ ಕಾಲು ಹಿಡಿದು ಬೇಡ್ಕೊಂಡಿದ್ದಕ್ಕೆ ಕೊನೆಗೆ ಮಾಡ್ತೀನಿ ಅಂದ. ಆದ್ರೆ ಅವನು ದುಡ್ಡು ಜಾಸ್ತಿ ಕೇಳ್ದ ಮೇಡಮ್. ನಾನು ಕೊಟ್ಟು ಬಂದಿದ್ದೀನಿ. ಸರಿ, ಏನೇ ಆದ್ರೂ ನನಗೆ ಕೀ ತಂದು ಕೊಟ್ಟಿದ್ಯಲ್ಲ, ತಗೋ. ತುಂಬಾ ಥ್ಯಾಂಕ್ಸ್ ಮೇಡಮ್. ಇಟ್ಸ್ ಓಕೆ. ಅಖಿಲ್ ತನ್ನ ಮಗನ್ನ ಕರ್ಕೊಂಡು ಬರಕ್ಕೆ ಸ್ಕೂಲ್ಗೆ ಹೋಗೋ ಟೈಮ್ ಆಗ್ತಿದೆ ಮೇಡಮ್. ಬೇಗ ಈ ಕಾರ್ನ ಕೊಡ್ಬೇಕು ಮೇಡಮ್, ಇಲ್ದಿದ್ರೆ ಅನುಮಾನ ಬರುತ್ತೆ. ಬೇಗ ಹೋಗು, ಅಖಿಲ್ಗೆ ಯಾವ ಅನುಮಾನನೂ ಬರಬಾರ್ದು. ಓಕೆ ಮೇಡಮ್, ಬರ್ತೀನಿ ಮೇಡಮ್. ಇದು ನಿಮ್ ಹತ್ರ ಇಟ್ಕೊಳ್ಳಿ. ನಾನು ಹೇಳಿದ ನೆನ್ಪಿದ್ಯಲ್ಲ? ನೆನ್ಪಿದೆ ಮೇಡಮ್. ನೀವೇನಾದ್ರೂ ತಪ್ಪು ಮಾಡಿದ್ರೆ ನಿಮ್ಮನ್ನ ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಬುದ್ಧಿ ಸರಿ ಇಟ್ಕೊಂಡು ಸ್ವಲ್ಪ ಹುಷಾರಾಗಿರಿ. ಸಿಂಪಲ್ ಅಂತ ಕೇರ್ಲೆಸ್ ಮಾಡಬೇಡಿ. ನೀವು ಹೇಳೋ ಕೆಲಸನ ಪರ್ಫೆಕ್ಟಾಗಿ ಕಂಪ್ಲೀಟ್ ಮಾಡ್ತೀವಿ ಮೇಡಮ್. ನೀವು ಆರಾಮಾಗಿರಿ. ಪ್ರತಿ ಕ್ಷಣ ಆಗಿಂದಾಗ್ಲೇ ಅಲ್ಲಿ ಏನಾಗುತ್ತೋ ಅಂತ ನಿಮಗೆ ತಿಳಿಸ್ತಾನೆ ಇರ್ತೀವಿ ಮೇಡಮ್. ಸರಿ, ಈಗ ನೀವು ಹೊರಡಿ. ಓಕೆ ಮೇಡಮ್. ಮೇಡಮ್. ಏನು? ದುಡ್ಡು ಬೇಕಾ? ಕೆಲಸ ಪೂರ್ತಿ ಆದ್ಮೇಲೆ ಕೊಡ್ತೀನಿ ಅನ್ನಲ್ಲ. ದುಡ್ಡು ನಿಮ್ಮ ಹತ್ರ ಇದ್ರೆ ಎಲ್ಲಿ ಹೋಗುತ್ತೆ ಮೇಡಮ್? ಮತ್ತೇನು? ಕಾಲ್ಸ್ನ, ಮೊಬೈಲ್ ಸಿಗ್ನಲ್ಸ್ನ ಟ್ರ್ಯಾಪ್ ಮಾಡದೇ ಇರೋ ಥರ ಒಂದು ಫೋನ್ ಬೇಕು ಅಂತ ಹೇಳಿದ್ರಲ್ಲ. ತಂದಿದ್ದೀರಾ? ತಂದಿದ್ದೀವಿ ಮೇಡಮ್. ತಗೊಳ್ಳಿ. ರಾಂಗ್ ಪ್ರೂಫ್ಸ್ ಮೇಲೆ ಸಿಮ್ ಕಾರ್ಡ್ ತಗೊಂಡು ಬಂದಿದ್ದೀವಿ. ನಾವು ಮಾಡೋ ಈ ಕೆಲಸದಲ್ಲಿ ಯಾರಿಗೇ ಫೋನ್ ಮಾಡೋದಿದ್ರು ಈ ಫೋನಿಂದನೇ ಮಾಡಿ ಮೇಡಮ್. ಯಾವ ಪ್ರಾಬ್ಲಮೂ ಆಗಲ್ಲ. ಸರಿ, ಇನ್ನು ನೀವು ಹೊರಡಿ. ಟೇಕ್ ಕೇರ್. ಓಕೆ ಮೇಡಮ್. ಶ್ಯಾಮ, ನಿನ್ ಮೇಲಿರೋ ಕೋಪ, ದ್ವೇಷ, ಹಗೆ ಎಲ್ಲದಕ್ಕೂ ಫುಲ್ ಸ್ಟಾಪ್ ಹಾಕಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಇಲ್ದಿದ್ರೆ ಇದ್ ಮಾಡು, ಅದ್ ಮಾಡು, ಅದು ತಪ್ಪು, ಇದು ತಪ್ಪು ಅಂತ ಈ ಐಶ್ವರ್ಯಾಗೆ ನೀತಿ ಪಾಠ ಹೇಳ್ತೀಯಾ? ಶ್ಯಾಮ, ನಿನ್ ಕತೆ ಮುಗ್ಸಕ್ಕೆ ನನ್ನ ಕೈಲಿರೋ ಆಯುಧ ಏನು ಗೊತ್ತಾ? ಅಖಿಲ್ ಕಾರ್ ಕೀ. ಇದ್ರಿಂದಾನೇ ನಿನ್ ಈ ಜೀವನದಲ್ಲಿರೋ ಸಂತೋಷನೆಲ್ಲ ಮಾಯ ಮಾಡಿ ದುಃಖನೇ ತುಂಬ್ತೀನಿ.
ವೇಟ್ ಅಂಡ್ ಸಿ. ಶ್ಯಾಮ, ನಾನು ಇವಾಗ ಆಫೀಸಿಗೆ ಹೋಗ್ತಾ ಇಲ್ಲ. ಮತ್ತೆ ಎಲ್ಲಿಗೆ ಹೋಗ್ತಾ ಇದ್ದೀರಾ? ನಮ್ಮ ಕಂಪನಿಗೆ ಸಂಬಂಧಪಟ್ಟಿರೋ ಟ್ಯಾಕ್ಸ್ ಕೆಲವು ಪೆಂಡಿಂಗಲ್ಲಿದೆ, ಅದನ್ನ ಕ್ಲಿಯರ್ ಮಾಡೋಕ್ಕೆ ಟ್ಯಾಕ್ಸ್ ಆಫೀಸಿಗೆ ಹೋಗ್ತಾ ಇದ್ದೀನಿ. ಅಂದ್ರೆ ಇವತ್ತು ಕಂಪ್ನಿಗೆ ಹೋಗಲ್ವಾ? ಹೋಗ್ತೀನಿ ಶ್ಯಾಮ. ಟ್ಯಾಕ್ಸ್ ಪೇ ಮಾಡಿ ಅಲ್ಲಿಂದ ಕಂಪ್ನಿಗೆ ಹೋಗಿ ಅಲ್ಲಿರೋ ವರ್ಕ್ ಎಲ್ಲ ಫಿನಿಶ್ ಮಾಡಿಕೊಂಡು ವಿಹಾರಿ ಸ್ಕೂಲ್ ಹತ್ರ ಹೋಗಿ ಅವನ್ನ ಕರ್ಕೊಂಬರ್ತೀನಿ. ಸರಿ, ವರ್ಕ್ ಎಲ್ಲ ಪೂರ್ತಿ ಮುಗಿಸ್ಕೊಂಡು ಸ್ಕೂಲ್ ಹತ್ರ ಹೋಗಿ. ಲೇಟ್ ಆದ್ರೆ ವಿಹಾರಿ ಹೆದರ್ಕೋತಾನೆ. ಓಕೆ ಸರಿ ಶ್ಯಾಮ, ಬಾಯ್. ಬಾಯ್ ವಿಹಾರಿ. ಬಾಯ್. ಏನ್ ಕೃಷ್ಣ, ನಮ್ ಡ್ಯಾಡಿ ಇನ್ನೂ ಬರ್ಲೇ ಇಲ್ಲ? ಟ್ರಾಫಿಕ್ ಆಗಿದೆ ಏನೋ. ಹೀಗೆ ಯಾವತ್ತೂ ಆಗಿಲ್ಲ ಕೃಷ್ಣ. ಅಲ್ಲೋಡು, ನಿಮ್ ಡ್ಯಾಡಿ ಬಂದ್ರು. ಸಾರಿ ಕಂದ, ವರ್ಕ್ ಪೂರ್ತಿ ಮಾಡ್ಕೊಂಡ್ ಬರೋದ್ರಲ್ಲಿ ಸ್ವಲ್ಪ ಲೇಟ್ ಆಗೋಯ್ತು. ಇಟ್ಸ್ ಓಕೆ ಡ್ಯಾಡಿ. ಕೃಷ್ಣ, ಹೌ ವಾಸ್ ದ ಡೇ? ಓ ಸೂಪರ್. ಓಕೆ ಬಾಯ್, ಟೇಕ್ ಕೇರ್. ಬಾಯ್ ಸರ್. ಇವ್ರಿನ್ನೂ ಬರ್ಲಿಲ್ವಲ್ಲ? ಅವ್ರಲ್ಲಿಗೆ ಹೋಗೋಕೆ ಲೇಟ್ ಆಯ್ತೋ ಏನೋ. ಏನಾಯ್ತ್ರಿ, ಇಷ್ಟು ಲೇಟ್ ಆಯ್ತಲ್ಲ? ಕೆಲಸ ಕಂಪ್ಲೀಟ್ ಆಗಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಆಯ್ತು. ಸರಿ ಬನ್ನಿ.
ಏನ್ ಶ್ಯಾಮ, ಏನಾಯ್ತು? ಆ ರಕ್ತದ ಕಲೆ ಏನ್ರಿ? ಆ? ದಾರಿಯಲ್ಲಿ ಏನಾದ್ರೂ ಆಕ್ಸಿಡೆಂಟ್ ಆಯ್ತಾ? ಆ ಥರ ಏನಿಲ್ಲ ಶ್ಯಾಮ. ನಾನು ಆಫೀಸ್ಗೆ ಹೋಗಿ ಟ್ಯಾಕ್ಸ್ ಕಟ್ಟಿ ವಿಹಾರಿನ ಕರ್ಕೊಂಡು ಡೈರೆಕ್ಟಾಗಿ ಮನೆಗೆ ಬಂದಿರೋದು. ಮಧ್ಯದಲ್ಲಿ ಏನೂ ಆಗಿಲ್ವಲ್ಲ? ಏನಪ್ಪ, ಯಾಕೆ ಗಾಬರಿ ಬೀಳ್ತಿದ್ದೀರಿ? ಮಾವ, ಅಲ್ಲಿ ಆ ಬ್ಲಡ್ ನೋಡಿ. ಏನಾಯ್ತು ಕಂದ? ಯಾಕೆ ಕಾರ್ ಟೈರ್ಗೆ ರಕ್ತ ಅಂಟಿದೆ? ಅದೇ ನನಗೂ ಅರ್ಥ ಆಗ್ತಿಲ್ಲ ಮಮ್ಮಿ. ರೋಡಲ್ಲಿ ಬರ್ತಿರ್ಬೇಕಾದ್ರೆ ಯಾವ ನಾಯಿನೋ ಬೆಕ್ಕೋ ಅಡ್ಡ ಬಂದಿರುತ್ತೆ. ಡ್ರೈವರ್ಗೆ ಹೇಳಿ ಕ್ಲೀನ್ ಮಾಡ್ಸೋಣ ಬಿಡು, ನೀವು ಮೊದಲು ಒಳಗೆ ಹೋಗಿ. ಅಖಿಲ್ ಅವರೇ, ಯುವರ್ ಅಂಡರ್ ಅರೆಸ್ಟ್. ಅರೆಸ್ಟಾ? ಯಾಕೆ ಸರ್? ಯಾಕೆ ಅಂತ ನಿನಗೆ ಗೊತ್ತಿಲ್ವಾ? ಗೊತ್ತಿಲ್ಲ. ನಾನೇನ್ ತಪ್ಪು ಮಾಡಿದ್ದೀನಿ ಅಂತ ನನ್ನ ಅರೆಸ್ಟ್ ಮಾಡ್ತಿದ್ದೀರಾ? ನೀನೇನ್ ತಪ್ಪು ಮಾಡಿದೆ ಅಂತ ಸ್ಟೇಷನ್ಗೆ ಬಂದ್ರೆ ಗೊತ್ತಾಗುತ್ತೆ. ಸರ್, ಯಾವ ರೀಸನ್ ಇಲ್ಲದೆ ನಮ್ಮ ಹುಡುಗನ ಹೇಗೆ ಅರೆಸ್ಟ್ ಮಾಡ್ತೀರಿ? ನಿಮಗೆ ರೀಸನ್ ಬೇಕಾ? ಅದೇ ರೀಸನ್. ಆ ಕಾರ್ ಟೈರ್ಸ್ಗೆ ರಕ್ತದ ಮಾರ್ಕ್ ಆಗಿದೆ. ಅದನ್ನ ನಾವು ಈಗಷ್ಟೇ ನೋಡಿದ್ದು. ಟೈರ್ಗೆ ರಕ್ತ ಆಗಿದೆ ಅನ್ನೋ ವಿಷಯ ಅಖಿಲ್ ಅವ್ರಿಗೆ ನಾನ್ ಹೇಳೋ ತನಕ ಅವ್ರಿಗೆ ಗೊತ್ತಿರ್ಲಿಲ್ಲ. ಹೌದು ಸರ್. ಆ ರಕ್ತದ ಮಾರ್ಕ್ಸ್ ಹೇಗ್ ಬಂತೋ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ನಿನಗೆ ಗೊತ್ತೋ ಗೊತ್ತಿಲ್ವೋ ಅದೆಲ್ಲ ಇನ್ವೆಸ್ಟಿಗೇಷನ್ ನಂತರ ತಿಳಿಯುತ್ತೆ. ಸರ್, ನಿಮಗೆ ಸಮಾಜದಲ್ಲಿ ದೊಡ್ಡ ಹೆಸರಿದೆ. ನಮ್ಮ ಹತ್ರ ಆರ್ಗ್ಯೂ ಮಾಡದೆ ಮರ್ಯಾದೆಯಿಂದ ನಮ್ಮ ಜೊತೆ ಬಂದ್ರೆ ನಿಮ್ಮ ಗೌರವಕ್ಕೆ ಯಾವುದೇ ಧಕ್ಕೆ ಆಗೋದಿಲ್ಲ. ನಡೀರಿ ಎಸ್ ಐ ಸರ್. ಕಂದ, ಅಖಿಲ್ ಏನಂದ್ರೆ? ನೀವೇನು ಹೆದರ್ಕೋಬೇಡಿ, ನಾನು ಬೇಗ ವಾಪಸ್ ಬರ್ತೀನಿ. ಅಖಿಲ್, ನಮ್ಮ ಜೊತೆ ಬನ್ನಿ. ಓಕೆ ಸರ್.
ಅಖಿಲ್ ಅಖಿಲ್ ಇನ್ಸ್ಪೆಕ್ಟರ್ 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 ನಿಂತ್ಕೊಳ್ಳಿ. ಮೇಡಮ್, ನಮ್ಮ ಪ್ಲಾನ್ ಸಕ್ಸಸ್ ಮೇಡಮ್. ಪೊಲೀಸರು ಅಖಿಲ್ನ ಅರೆಸ್ಟ್ ಮಾಡಿ ಸ್ಟೇಷನ್ಗೆ ಕರ್ಕೊಂಡು ಹೋದ್ರು ಮೇಡಮ್. ಈಗ ಶ್ಯಾಮ ರಿಯಾಕ್ಷನ್ ಏನು? ಅಳ್ತಾ ಅಳ್ತಾ ಒದ್ದಾಡ್ತಿದ್ದಾಳೆ. ಓಕೆ, ನೀನ್ ಹುಷಾರು. ಅಲ್ಲಿಂದ ಈಗಲೇ ಹೊರಡು. ಓಕೆ ಮೇಡಮ್. ಶ್ಯಾಮ, ನನ್ನ ಪ್ಲಾನ್ ಹೇಗಿದೆ? ನನ್ನ ಮೇಲೆ ಡೌಟ್ ಬರ್ದೇ ಇರೋ ಹಾಗೆ ನಿನ್ನ ಗಂಡನ್ನ ಹೇಗೆ ಅರೆಸ್ಟ್ ಮಾಡಿಸದೆ ನೋಡು. ಅಖಿಲ್ನ ಇನ್ಯಾರೂ ಕಾಪಾಡಕ್ಕಾಗಲ್ಲ. ನೀನು ಎಷ್ಟೇ ಪ್ರಯತ್ನ ಮಾಡಿದ್ರೂ ನಿನಗೆ ಅಂತ ಉಳಿಯೋದು ಕಣ್ಣೀರೇ ಶ್ಯಾಮ. ಅಮ್ಮ ಶ್ಯಾಮ, ನಾವು ಸ್ಟೇಷನ್ಗೆ ಹೋಗೋಣ ಬಾಮ್ಮ. ವಸಂತ, ನಾವು ಸ್ವಲ್ಪ ಸ್ಟೇಷನ್ಗೆ ಹೋಗಿ ಬರ್ತೀವಿ. ಏನ್ ಸರ್, ನಮ್ಮ ಹುಡುಗ ಏನ್ ತಪ್ಪು ಮಾಡಿದಾನೆ ಅಂತ ಅರೆಸ್ಟ್ ಮಾಡಿದಿರಿ? ತಪ್ಪು ಮಾಡಿದ್ದಕ್ಕೇನೆ ಅರೆಸ್ಟ್ ಮಾಡಿರೋದು. ಅದೇ ಸರ್, ಏನ್ ತಪ್ಪು ಮಾಡ್ದ ಅಂತ. ಆಕ್ಸಿಡೆಂಟ್. ಆಕ್ಸಿಡೆಂಟಾ? ಹೌದು ಸರ್. ನಿಮ್ಮ ಮಗ ಬೇಕು ಅಂತಾನೆ ತುಂಬಾ ಕ್ರೂಯಲ್ ಆಗಿ ಆ ಕೆಲಸ ಮಾಡಿದ್ದಾರೆ. ಆಕ್ಸಿಡೆಂಟ್ ಆಗಿರೋರ ಹೆಸರು ವನಜಾಕ್ಷಿ. ವನಜಾಕ್ಷಿನ? ಈಗ ಅವರು ಹಾಸ್ಪಿಟಲ್ ಅಲ್ಲಿ ಸಾವು ಬದುಕಿನ ಮಧ್ಯೆ ಇದ್ದಾರೆ. ಇಲ್ಲ ಇನ್ಸ್ಪೆಕ್ಟ್ರೆ, ಇದೆಲ್ಲ ಸುಳ್ಳು. ನನ್ನ ಮಗ ಅಂತವನಲ್ಲ ಸರ್. ಆಕೆಗೂ ನಮಗೂ ಯಾವ ಶತ್ರುತ್ವನೂ ಇಲ್ಲ ಸರ್. ಅಖಿಲ್ ಅವಳನ್ನ ಸ್ವಂತ ಅಕ್ಕನ ಥರ ನೋಡ್ಕೊಂತಾನೆ. ಅದೆಲ್ಲ ನಮಗೆ ಗೊತ್ತಿಲ್ಲ ಸರ್. ಆಕ್ಸಿಡೆಂಟ್ ಮಾತ್ರ ನಿಮ್ಮ ಅಖಿಲೇ ಮಾಡಿದ್ದು. ಯಾವ ಪ್ರೂಫ್ ಇಲ್ಲದೆ ನೀವು ಹೇಗೆ ಹೇಳ್ತೀರಿ ಸರ್? ಪ್ರೂಫ್ ಇಲ್ಲ ಅಂತ ಯಾರು ಸರ್ ಹೇಳಿದ್ದು? ಎಲ್ಲ ಕ್ಲಿಯರ್ ಆಗೇ ಇದೆ. ನಮಗೆ ವಿಷಯ ಗೊತ್ತಾದ್ಮೇಲೆ CCTV ಫುಟೇಜ್ ಅನ್ನ ನೋಡಿದ್ವಿ. ಅದರಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಿದೆ. ಕಾರ್ ನಿಮ್ಮ ಮಗಂದೆ. ಅಷ್ಟು ಮಾತ್ರನೇ ಅಲ್ಲ, ಡ್ರೆಸ್ ಕೂಡ ಮ್ಯಾಚ್ ಆಗ್ತಿದೆ. ನೀವೇನೇ ಹೇಳಿ ಸರ್, ನಾನಂತೂ ನಂಬಲ್ಲ. ಮಕ್ಕಳ ಮೇಲಿರೋ ಮಮಕಾರಕ್ಕೆ ಅವ್ರೇನೇ ತಪ್ಪು ಮಾಡಿದ್ರು ಹೆತ್ತವರು ನಂಬೋದಿಲ್ಲ. ಇದನ್ನ ನೋಡಿ ನಿಮಗೆ ಅರ್ಥ ಆಗುತ್ತೆ. ನೋಡಿದ್ರಲ್ಲ ಸರ್,
ಈಗೇನು ಹೇಳ್ತೀರಾ?